ತಾಯಿ ಶಾರದೆ ಹಾಗೂ ಸ್ವಾಮಿ ವಿವೇಕಾನಂದ ಹಾಗೂ ಕ್ರಾಂತಿಕಾರಿ ಭಗತ್ ಸಿಂಗ್ ಹಾಗೂ ವೀರ ಸಾವರ್ಕರನ್ನು ನನ್ನ ಹೃದಯಾಳದಲ್ಲಿ ಸ್ಮರಿಸಿಕೊಳ್ಳುತ್ತಾ, ಇಂದು ನಾವು ನೀವೆಲ್ಲರೂ ಯುವ ಬ್ರಿಗೇಡ್ನ 10 ವರ್ಷಗಳ ಸಂಭ್ರಮದಲ್ಲಿದ್ದೇವೆ. ಹಾಗೆ ಆ ಯುವ ಬ್ರಿಗೇಡ್ 10 ವರ್ಷಗಳ ಸಂಭ್ರಮಕ್ಕೆ ನನ್ನ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳ ಸಲ್ಲಿಸಲು ನಾನು ಇಚ್ಛೆ ಪಡುತ್ತೇನೆ. ಅದೇ ರೀತಿಯಾಗಿ ನಾನು ಶ್ರೀ ಕೃಷ್ಣ ಬಿ ರಾಘ, ಮೂಲತಃ ಬುದ್ಧಿ ಪಿ ಎಂ ಗ್ರಾಮದ ನಿವಾಸಿ. ನನ್ನ ವೃತ್ತಿ ಶಿಕ್ಷಕ ವೃತ್ತಿ. ನಾನು ಶ್ರೀ ರಾಮೇಶ್ವರ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ ಪ್ರೌಢಶಾಲಾ ವಿಭಾಗದಲ್ಲಿ ಇಂಗ್ಲಿಷ್ ಸಹ ಶಿಕ್ಷಕನಾಗಿ ಕಾರ್ಯವನ್ನು 9 ವರ್ಷಗಳಿಂದ ನಿರ್ವಹಿಸುತ್ತಿದ್ದೇನೆ. ನಾನು ನಮ್ಮೂರಿನ ಶಾಲೆಯಾಗಿರ್ತಕ್ಕಂತಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬುದ್ಧಿ ಪಿ ಎಂ ಶತಮಾನವನ್ನು ಕಂಡಿರ್ತಕ್ಕಂಥ ಶಾಲೆ. ಆ ಶತಮಾನ ಕಂಡಿರ್ತಕ್ಕಂಥ ಶಾಲೆಯನ್ನು ಇವತ್ತು ನಿಮ್ಮೆಲ್ಲರ ಮುಂದೆ ಪರಿಚಯಿಸ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥದ್ದು ಯುವ ಬ್ರಿಗೇಡ್ ತನ್ನ ಹೆಮ್ಮೆಯ ಕಾರ್ಯಕ್ರಮವನ್ನಾಗಿ ಹಮ್ಮಿಕೊಂಡಿದೆ. ಅದು ಕೂಡ ಇಲ್ಲ, ನನಗೆ ಹೃತ್ಪೂರ್ವಕವಾಗಿರ್ತಕ್ಕಂತಹ ಅಭಿನಂದನೆಗಳನ್ನು ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ನಾನು ಸಲ್ಲಿಸಲು ಇಷ್ಟಪಡುತ್ತೇನೆ. ಅಲ್ಲಿಯ ಶಿಕ್ಷಕರ ಪರಿಶ್ರಮ, ಯುವಕರ ಒಂದು ಶ್ರಮ ತುಂಬ ಅಗಾಧವಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಈ ಯುವ ಬ್ರಿಗೇಡ್ನ ಒಂದಿಷ್ಟು ನಮ್ಮೂರಿನ ಆಗಿರ್ತಕ್ಕಂಥ ಬದಲಾವಣೆಗಳನ್ನು ನಾನು ಹೇಳಲು ಇಚ್ಛೆ ಪಡ್ತೀನಿ. ಅವುಗಳು ಪ್ರಮುಖವಾಗಿರ್ತಕ್ಕಂಥದ್ದು ಏನಂದರೆ, ನಾವು ನೀವು ಕಂಡಿರ್ತಕ್ಕಂಥ ಒಂದು ಮಹಾಮಾರಿ ರೋಗ ಕರೋನಾ ರೋಗ. ಆ ಕರೋನಾ ರೋಗದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಯುವ ಬ್ರಿಗೇಡ್ ತನ್ನ ಅಗಾಧವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಿರ್ತಕ್ಕಂಥದ್ದು. ಆ ಒಂದು ಪರಿಸ್ಥಿತಿಯಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಣದಿಂದ ವಂಚಿತರಾಗಿದ್ದರು. ಅಂತಹ ಸಂದರ್ಭದಲ್ಲಿ ನಮ್ಮೂರಿನ ಮಕ್ಕಳಿಗೆ ಶಿಕ್ಷಣವನ್ನು ಉಣಬಡಿಸ್ತಕ್ಕಂಥ ಕಾರ್ಯವನ್ನು ಮಾಡಿತು. ಅಂದರೆ ವಿಶೇಷ ಸಂಪನ್ಮೂಲ ಶಿಕ್ಷಕರಿಂದ ಶಿಕ್ಷಣವನ್ನು ನೀಡಿರ್ತಕ್ಕಂಥದ್ದು ಕೂಡ ಹೆಮ್ಮೆಯ ವಿಷಯ ಅಂತಕ್ಕಂಥದ್ದು. ಹಾಗೆ ನಮ್ಮೂರಿನಲ್ಲಿ ಒಂದಿಷ್ಟು ಕಾರ್ಯಗಳನ್ನು ಮಾಡಿದೆ. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಕಲ್ಯಾಣಿ ಸ್ವಚ್ಛತೆಗೊಳಿಸಿರ್ತಕ್ಕಂಥದ್ದು ಕೂಡ. ಸ್ವಚ್ಛ ಶುದ್ಧ ನೀರನ್ನು ಕುಡಿಲಿಕ್ಕೆ ನಮ್ಮೂರಿನವರಿಗೆ ಒದಗಿಸ್ತಕ್ಕಂಥದ್ದು ಕೂಡ ಪ್ರಮುಖವಾಗಿರ್ತಕ್ಕಂಥದ್ದು. ಹಾಗೆ ನಮ್ಮೂರಿನಲ್ಲಿ ವೃಕ್ಷಗಳನ್ನು ನೆಡ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು. ಅದನ್ನು ಪೃಥ್ವಿ ಯೋಗ ಅಂತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅದರಲ್ಲಿ 50% ಗಿಡಗಳನ್ನು ನೆಡುವುದರ ಮೂಲಕ ನಮ್ಮೂರಿನಲ್ಲಿ ಯಶಸ್ವಿಯನ್ನು ಕಂಡಿರ್ತಕ್ಕಂಥದ್ದು ಯುವ ಬ್ರಿಗೇಡ್ನ ಹೆಮ್ಮೆಯ ಕಾರ್ಯವಾಗಿದೆ. ಅದೇ ರೀತಿಯಾಗಿ ಪ್ರೌಢಶಾಲೆಯಲ್ಲಿಯೂ ಕೂಡ ವಿಜ್ಞಾನದ ಪ್ರಾತ್ಯಕ್ಷಿಕೆಗಳನ್ನು ಕೈಗೊಳ್ಳೋದ್ರ ಮೂಲಕ ಅನೇಕ ರೀತಿಯಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಉಪಯುಕ್ತ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಬಂದಿದೆ. ಪ್ರತಿ ವರ್ಷ ಯುವಕರ ದಿನವನ್ನಾಗಿ ಆಚರಿಸ್ತಕ್ಕಂಥದ್ದು ಜನವರಿ 12 ಸ್ವಾಮಿ ವಿವೇಕಾನಂದರ ಜನ್ಮ ದಿನೋತ್ಸವವನ್ನು ಆಚರಿಸ್ತೀವಿ. ಅದರಲ್ಲಿಯೂ ಕೂಡ ಅನೇಕ ವಿದ್ಯಾರ್ಥಿಗಳನ್ನು ಭಾಗವಹಿಸಿಕೊಂಡು ವಿದ್ಯಾರ್ಥಿಗಳಿಗಾಗಿ ಸ್ವಾಮಿ ವಿವೇಕಾನಂದರ ಅನೇಕ ವಿಚಾರಗಳನ್ನು ತಿಳಿಯಪಡಿಸುವುದರ ಮೂಲಕ ಒಂದಿಷ್ಟು ಅರಿವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಯುವ ಬ್ರಿಗೇಡ್ನ ಅತ್ಯಂತ ಹೆಮ್ಮೆಯ ಕಾರ್ಯವಾಗಿದೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ನನಗೆ ತುಂಬ ಅತೀವ ಸಂತೋಷ ಅನಿಸುತ್ತದೆ. ಆದರೆ ಈಗ ಅದಕ್ಕೆ 10 ವರ್ಷಗಳ ಸಂಭ್ರಮ. ಆ ಸಂಭ್ರಮದಲ್ಲಿ ನಾವಿದ್ದೇವೆ. ಹಾಗೆ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೂ ಕೂಡ 100 ವರ್ಷಗಳ, ಅಂದರೆ ಶತಮಾನ ಕಂಡ ಶಾಲೆಯಾಗಿಯೂ ಕೂಡ ಪರಿವರ್ತನೆಯನ್ನು ಹೊಂದಿರತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ಹೆಮ್ಮೆಯ ವಿಷಯ. ಆದರೆ ನಾವೊಂದಿಷ್ಟು ಇಲ್ಲಿ ಗಮನಿಸಬೇಕಾದ ವಿಷಯವೇನೆಂದರೆ, ನಮ್ಮ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಶಿಕ್ಷಣವನ್ನು ನೀಡಬೇಕಂದ್ರೆ ಶತಮಾನ ಕಂಡಂಥ ಶಾಲೆಗೆ ನಾವು ಏನಾದರೂ ಒಂದಿಷ್ಟು ಕೊಡುಗೆಗಳನ್ನು ಸಲ್ಲಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ಯುವಕರ, ನಮ್ಮ ಊರಿನ ಹಿರಿಯರ ನಮ್ಮ ಕರ್ತವ್ಯ ಕೂಡ ಆಗಿದೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಅದರಂತೆ ನೀವೆಲ್ಲರೂ ಕೈ ಜೋಡಿಸಿ ನಮ್ಮ ಆ ಶಾಲೆಯನ್ನು ಇನ್ನಷ್ಟು ಅಭಿವೃದ್ಧಿಯುತರವಾಗಿ ಮಾಡಲು ಯುವ ಬ್ರಿಗೇಡ್ನ ಸಹಾಯದಿಂದ ನೀವೆಲ್ಲರೂ ಕೂಡಿ ಮಾಡೋಣ ಅಂತಕ್ಕಂಥ ಹೆಮ್ಮೆಯ ವಿಚಾರವನ್ನು ಹೇಳಲಿಕ್ಕೆ ಬಯಸ್ತೀನಿ. ಹಾಗೆ ಪ್ರಸ್ತುತವಾಗಿ ಈಗ ಈ ಯುವ ಬ್ರಿಗೇಡ್ನ ಪ್ರಮುಖರಾಗಿ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥವರು ನಮ್ಮೆಲ್ಲರ ಹೆಮ್ಮೆಯ ಪುತ್ರರು ಆಗಿರ್ತಕ್ಕಂಥ ಶ್ರೀ ಆನಂದ್ ರಾಮಪ್ಪ ಬಂಗಿನವರವರು ಕೂಡ ಪ್ರಮುಖ ಸ್ಥಾನವನ್ನು ವಹಿಸಿದ್ದಾರೆ. ಅವರು ಈಗ ಪ್ರಸ್ತುತವಾಗಿ ನಚಿಕೇತ ಜಿಲ್ಲಾ ಸಂಚಾಲಕರಾಗಿ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥದ್ದು ಕೂಡ ನಮಗೆಲ್ಲ ಹೆಮ್ಮೆ ತರ್ತಕ್ಕಂಥದ್ದು. ಹಾಗೆ ಅವರು ಯೋಗದಲ್ಲಿ ಪ್ರಪ್ರಥಮವಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಪ್ರಥಮ ಸ್ನಾತಕೋತ್ತರ ಪದವಿ ಪಡೆದಿರ್ತಕ್ಕಂಥದ್ದು ಕೂಡ ನಿಮಗೆಲ್ಲರಿಗೂ ಹೆಮ್ಮೆ. ಅವರು ಮುಧೋಳಕ್ಕೆ ಅವರು ಸ್ಫೂರ್ತಿದಾಯಕವಾಗಿರ್ತಕ್ಕಂಥ ವ್ಯಕ್ತಿಯಾಗಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಅವರು ಈಗ ಪ್ರಸ್ತುತ ಮುಧೋಳದಲ್ಲಿ ಯೋಗಾಂಜನೇಯ ಓಂ ಗುರು ಆಧ್ಯಾತ್ಮಿಕ ಯುವ ಕೇಂದ್ರವನ್ನು ತೆರೆದಿದ್ದಾರೆ. ಅದರಲ್ಲಿ ಅನೇಕ ಜನರಿಗೆ ಯೋಗವನ್ನು
ಹೇಳಿಕೊಡೋದ್ರ ಮೂಲಕ ರೋಗ ಮುಕ್ತ ದೇಹವನ್ನು ನಿರ್ಮಾಣ ಮಾಡುವಲ್ಲಿ ಅವರ ಸ್ಥಾನ ಪ್ರಮುಖವಾಗಿರ್ತಕ್ಕಂಥದ್ದು. ಹಾಗೆ ಯುವ ಬ್ರಿಗೇಡ್ಗೆ ಅವರು ಕೂಡ ಅನೇಕ ಕಾರ್ಯಗಳನ್ನು ಮಾಡೋದ್ರ ಮೂಲಕ ಅದರಲ್ಲಿ ತಮ್ಮ ಪಾತ್ರವನ್ನು ತೊಡಗಿಸಿಕೊಂಡಿದ್ದಾರೆ. ಹಾಗೆ ಶ್ರೀ ಶಾರದಾ ರಾಮಕೃಷ್ಣ ವಿವೇಕಾನಂದ ನಿವೇದಿತ ಆಧ್ಯಾತ್ಮಿಕ ಕೇಂದ್ರ ಆರಂಭಿಸಿ ಇಂದಿಗೆ 5 ವರ್ಷಗಳ ಒಂದು ಸಂಭ್ರಮದಲ್ಲಿರ್ತಕ್ಕಂಥದ್ದು ಕೂಡ ನಿಮಗೆಲ್ಲರಿಗೂ ಕೂಡ ಹೆಮ್ಮೆಯ ಸಂಗತಿ. ಮತ್ತೊಮ್ಮೆ ಮಗದೊಮ್ಮೆ ಈ ಯುವ ಬ್ರಿಗೇಡ್ ಇನ್ನಷ್ಟು ತನ್ನ ಕಾರ್ಯಗಳನ್ನು ಹಮ್ಮಿಕೊಳ್ಳಲಿ. ಹಾಗೆ ನನಗೆ ಮತ್ತೊಬ್ಬರು ನನ್ನ ಜೀವನದಲ್ಲಿ ಅನೇಕ ಸ್ಫೂರ್ತಿದಾಯಕವಾಗಿರ್ತಕ್ಕಂಥ ವ್ಯಕ್ತಿಗಳಿದ್ದಾರಲ್ಲ, ಅವರಲ್ಲಿ ಪ್ರಮುಖವಾಗಿ ನನಗೆ ಸ್ಫೂರ್ತಿದಾಯಕವಾಗಿರ್ತಕ್ಕಂಥ ವ್ಯಕ್ತಿಗಳೆಂದರೆ ಕ್ರಾಂತಿಕಾರಿಗಳು, ಹಾಗೆ ಇತ್ಲ ಸ್ವಾಮಿ ವಿವೇಕಾನಂದರು, ಹಾಗೆ ಇತ್ಲ ನನಗೆ ಅನೇಕ ಜನರು ಸ್ಫೂರ್ತಿದಾಯಕವಾಗಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಅತ್ಯುನ್ನತವಾಗಿರ್ತಕ್ಕಂಥ ಒಂದು ಭಾಷಣಕಾರರು, ವಾಗ್ಮಿಗಳು ಆಗಿರ್ತಕ್ಕಂಥ ಶ್ರೀ ಚಕ್ರವರ್ತಿ ಸೂಲಿಬೆಲೆ ಅನ್ನೋರು ಕೂಡ ಅವರ ವಿಚಾರಗಳಿಗೂ ಕೂಡ ನಾನು ಅನೇಕ ವಿಚಾರಗಳನ್ನು ಆಲಿಸಲ್ಪಟ್ಟಿದ್ದೇನೆ. ಅವರ ವಿಚಾರಗಳಿಗೂ ಇಂದಿಗೂ ಕೂಡ ಯುವಕರಲ್ಲಿ ಅನೇಕ ರೀತಿಯ ಪ್ರೇರಣಾದಾಯಕವಾಗಿವೆ ಅಂತ ಹೇಳಿಕ್ಕೆ ನನಗೆ ಇಷ್ಟಪಡ್ತಾ ಇದೆ. ಒಟ್ಟಾರೆಯಾಗಿ ಈ 10 ವರ್ಷಗಳ ಸಂಭ್ರಮದಲ್ಲಿರುವ ಯುವ ಬ್ರಿಗೇಡ್ಗೆ ನಾನು ಮತ್ತೊಮ್ಮೆ ಮಗದೊಮ್ಮೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸಿ, ನಾನು ಕೂಡ ಯುವ ಬ್ರಿಗೇಡ್ದ ಒಬ್ಬ ಕಾರ್ಯಕರ್ತನಾಗಿ ಕೆಲಸವನ್ನು ಮಾಡಲು ಇಷ್ಟಪಡ್ತೀನಿ. ಏನೇ ಒಂದಿಷ್ಟು ಕೆಲಸ ಕಾರ್ಯಗಳಿದ್ದರೂ ಕೂಡ ನಮ್ಮನ್ನು ಸೇರಿಸಿಕೊಳ್ಳಿ, ನಮ್ಮನ್ನು ಕೂಡ ಅದರಲ್ಲಿ ತೊಡಗಿಸಿಕೊಂಡು ಒಳ್ಳೆಯ ಕಾರ್ಯಗಳಲ್ಲಿ ಬಳಸಿಕೊಳ್ಳಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನೆರಡು ಮಾತುಗಳನ್ನು ಸ್ವಾಮಿ ವಿವೇಕಾನಂದರ ಕಮಲಚರಣಗಳಿಗೆ ಅರ್ಪಿಸಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಧನ್ಯವಾದಗಳು.